ಗೋಪೂಜೆ ಮುಗಿಸಿ ದೀಪ ಹಚ್ಚಿ ದೀಪಾವಳಿಗೆ ಅನ್ನುವಾಗ ಸುಸ್ತಾಗಿ ಹೋದ್ವಿ. ನಾನ್ ಬೈ ಎಲೆಕ್ಷನ್ ಶೂಟ್ ಅಂತ ಶಿಗ್ಗಾವಿಲಿದ್ದೆ. ಶುಕ್ರವಾರ ಸಂಜೆ ಹಾವೇರಿಲಿ ನನ್ನ ಫ್ರೆಂಡ್ ಅಣ್ಣಪ್ಪ ಲಘುನೆ ಉನ್ಕೊಂಡ್ ಹೋಗ್ಬೋದು ಬಾರ್ಲೆ ಅಂದೋನು ರಾತ್ರಿ 8 ಗಂಟೆ ಮಾಡ್ದ. ಟೀಮ್ನೆಲ್ಲ ಬೆಂಗಳೂರಿಗೆ ಕಳಿಸಿ ನಾನ್ ಬಸ್ ಹಿಡಿದು ರಾತ್ರಿ 12 ಗಂಟೆಗೆ ಶಿವಮೊಗ್ಗ ಹೋದ್ರೆ ಬಾಯ್ಸ್ ಎಲ್ಲ ಬಸ್ ಸ್ಟ್ಯಾಂಡ್ ಮುಂದೆ ಕೇಪಿನ್ ಕೋವಿ ಗುಂಡ್ ಹಾರಿಸಿದಾಗ್ಲೇ ಹಬ್ಬದ ವೈಬ್ ಶುರುವಾಯ್ತು. ಅಲ್ಲಿಂದ ತೀರ್ಥಳಿಗೆ ಹೋಗಿ ಮನೇಲಿ ಮಲಗ್ತಾ ರಾತ್ರಿ 2 ಗಂಟೆ. ಊರೇ ಸ್ನಾನ ಮಾಡಿರ್ಲಿಲ್ವಲ್ಲ, ಹಂಗಾಗಿ ಸ್ವಲ್ಪ ಎಣ್ಣೆ ಹಚ್ಚಿ ಸ್ನಾನ ಮುಗಿಸೋವಾಗ ಪಚ್ಚೆ ತೆನೆ ಕಟ್ಟಕ್ಕೆ ರೆಡಿಯಾಗಿ ಕಿಟ್ಟಣ್ಣ ಸಂದಣ್ಣ ಬಂದಿದ್ರು. ಹಿಂದಿನ ಮಲೆಯಲ್ಲಿ ಅಮ್ಮ ಗಿಜ್ಜಕ್ಕ ಚಪ್ಪೆ ರೊಟ್ಟಿ ಬೇಯಿಸ್ತಾ ಇದ್ರೆ ಇವಳು ತನ್ ಸುರಿತಾ ಇದ್ಲು. ನಾವು ಕೂತು 9 ಪದಾರ್ಥ ಇಟ್ಟು ದನಗಳಿಗೆ ರೌಂಡ್ ರೊಟ್ಟಿ, ಎಮ್ಮೆಗೆಲ್ಲ ಸ್ಟಾರ್ ರೊಟ್ಟಿ ಸುರಿದು ಗೋಮಾಲೆ ರೆಡಿ ಮಾಡ್ಕೊಂಡಿದ್ದು ಆಯ್ತು. ರಾವು ಕಾಲ ಶುರುವಾಗುತ್ತೆ ಅಂತ ಅಪ್ಪ ಬೇರೆ ಸಿಟ್ ಮಾಡ್ತಿದ್ರು. ಉಗಣೆ ಸರ ಚಂಡು ಮಾಲೆ ಗೋಮಾಲೆ ರೆಡಿ ಮಾಡ್ಕೊಂಡು ದನಗಳಿಗೆಲ್ಲ ಹಂಡ ಹುಂಡ ಹೊಡೆದು ಗೋಪೂಜೆಗಂತ ಕೊಟ್ಟಿಗೆಗೆ ಹೋದ್ರೆ ನಮ್ ದೊಡ್ಡಪ್ಪ ಮೊನ್ನೆ ಕೊಟ್ಟಿದ್ದ ದನ ಕರ ಬೇರೆ ಹಾಕಿತ್ತಲ್ಲ, ಬೆಚ್ಚದಂದ್ರೆ ಬೆಚ್ಚದು. ದನ ಬಿಟ್ಟು ಪಟಾಕಿ ಹೊಡೆದು ಕಾಡ್ಗೋಡ್ಸಿ ಉಸ್ಸಪ್ಪ ಅನ್ನೋವಾಗ್ಲೇ ಸಂಜೆ ಪೂಜೆಗೆ ಎಡೆ ರೆಡಿ ಮಾಡ್ಬೇಕಿತ್ತು. ಕಳಸಕ್ಕೆ ಬಾವಿಗೆ ರೋಣಗಲ್ಗೆ ಅಂತ 9 ಎಡೆ ಇಟ್ಟು ಪೂಜೆ ಮುಗಿಸ್ತಾ ಇದ್ರೆ ಕಿಟ್ಟಣ್ಣ ಪುಂಡಿಕೋಲ್ಗೆ ಬಟ್ಟೆ ಸುತ್ತಿ ದೀಪಕ್ಕೆ ಕಡ್ಡಿ ರೆಡಿ ಮಾಡ್ತಾ ಇದ್ರು. ಗ್ಯಾಪ್ ನಲ್ಲೇ ನಾಗಪ್ಪಣ್ಣ ಮತ್ತೆ ಅಪ್ಪ ದನ ಯಾಕೆ ಹಿಂಗ್ ಮಾಡ್ತಾ ಅಂತ ಕೌನ್ಸಿಲಿಂಗ್ ಮಾಡ್ತಿದ್ರು. ಊರ್ ದೇವ್ರಿಗೆ ಸಂಜೆ ದೀಪ ಹಚ್ಚೋಕ್ ಹೋದ್ರೆ ಯಥಾ ಪ್ರಕಾರ ಊರ್ಗಿಂತ ಮುಂಚೆನೆ ಸೋಮಣ್ಣ ಬಂದು ಕಾಯ್ತಾ ಇದ್ದ. ಕೊನೆಗೆ ಎಲ್ಲಾ ಸೇರಿ ದೀಪ ಹಚ್ಚಿ ಗದ್ದೆ ತೋಟಕ್ಕೆಲ್ಲ ದೀಪ ಇಟ್ಟು ತುಳಸಿ ಕಟ್ಟೆಗೆ ರಾತ್ರಿ ಗೂಡ್ ದೀಪ ಹಚ್ತಾ ಇದ್ದಂಗೆ ದೀಪಾವಳಿ ಮುಗ್ದಂಗಾಯ್ತು.